ನಮಸ್ಕಾರ ವೀಕ್ಷಕರೇ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಾ ಇರುವಂತ ಪ್ರಶ್ನೆಗೆ ಒಂದು ಆನ್ಸರ್ ಸಿಗ್ತಾ ಇರುವಂತದ್ದು. ಯಾಕಪ್ಪ ಅಂತಂದ್ರೆ ಜಿಯೋ ಈಗ 1 GB per day ಪ್ಲಾನ್ ಕ್ಲೋಸ್ ಆದ್ಮೇಲೆ ಆಲ್ಟರ್ನೇಟಿವ್ ಯಾವುದು ಅನ್ನೋದು ತುಂಬಾ ಜನ ಹುಡುಕ್ತಾ ಇರುವಂತದ್ದು. ಸೊ ನಿಮಗ್ ಗೊತ್ತಾ, ಅರ್ಲಿಯರ್ ಜಿಯೋ ಅಲ್ಲಿ 250 ರೂಪಾಯಿ ಪ್ಲಾನ್ ಇತ್ತು. ಆ ಪ್ಲಾನ್ ಅಲ್ಲಿ 1 GB per day, 28 ದಿನಗಳ ವ್ಯಾಲಿಡಿಟಿ ಮತ್ತೆ ಅನ್ಲಿಮಿಟೆಡ್ ಕಾಲ್ಸ್ ಮತ್ತೆ 3 SMS ಪ್ರತಿದಿನ ಸಿಗ್ತಾ ಇರುವಂಥದ್ದು. ತುಂಬಾನೇ ಅಫೋರ್ಡಬಲ್ ಮತ್ತೆ ತುಂಬಾನೇ ಪಾಪ್ಯುಲರ್ ಆದಂತ ಈ 250 ರೂಪಾಯಿ ಪ್ಲಾನ್ ಈಗ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಅಂತ ಕಾರಣಗಳು ಗೊತ್ತಿಲ್ಲ, ಬಟ್ ತುಂಬಾನೇ ಪಾಪ್ಯುಲರ್ ಮತ್ತೆ ಹೈಯೆಸ್ಟ್ ಸೆಲ್ಲಿಂಗ್ ಪ್ಲಾನ್ ಅಂತಾನೆ ಹೇಳ್ಬೋದು ಜಿಯೋ ಅಲ್ಲಿ. ಏರ್ಟೆಲ್ ಕೂಡ ಸೇಮ್ ಮಾಡಿದೆ, 250 ರೂಪಾಯಿ ಪ್ಲಾನ್ ನ ರಿಮೂವ್ ಮಾಡಿರುವಂತದ್ದು. ಸೊ ಇವಾಗ ಕ್ವಶನ್ ಏನು ಅಂತ ಅಂದ್ರೆ, ಜಿಯೋ ಅಲ್ಲಿ 1 GB ಪ್ಲಾನ್ ಬೇಕು ಅಂತ ಹುಡುಕ್ತಾ ಇರೋರಿಗೆ ಏನೇನು ಆಪ್ಷನ್ ಇದೆ ಸಂಪೂರ್ಣವಾಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆಪ್ಷನ್ 1 ಯಾವುದು ಅಂತ ಅಂದರೆ 240 ರೂಪಾಯಿ ಪ್ಲಾನ್. ವ್ಯಾಲಿಡಿಟಿ ಬಂದು 22 ದಿನ. ಡೇಟಾ ನಿಮಗೆ 1.5 GB ಪ್ರತಿದಿನ ಸಿಗ್ತಾ ಇರುವಂಥದ್ದು. ಅನ್ಲಿಮಿಟೆಡ್ ಕಾಲ್ಸ್ ಕೂಡ ಇರುತ್ತೆ, 100 SMS ಪ್ರತಿದಿನ ಸಿಗುವಂಥದ್ದು. 250 ರೂಪಾಯಿಗೆ ಕ್ಲೋಸ್ ಆಗುತ್ತೆ, ಆದರೆ ಇದು 240 ರೂಪಾಯಿ ಪ್ಲಾನ್. ಇದೊಂದು ಅಫೋರ್ಡಬಲ್ ಆಪ್ಷನ್ ಇರುವಂಥದ್ದು. ಆದರೆ ನಿಮಗೆ 6 days ವ್ಯಾಲಿಡಿಟಿ ಕಟ್ ಆಫ್ ಆಗಿದೆ. ಆಪ್ಷನ್ ನಂಬರ್ 2 ನಿಮಗೆ 299 ರೂಪಾಯಿ ಪ್ಲಾನ್ ಸಿಗುವಂಥದ್ದು. ವ್ಯಾಲಿಡಿಟಿ 28 ದಿನಗಳ, ಸೇಮ್ 250 ಎಷ್ಟಿರುತ್ತೋ ಅಷ್ಟೇ ಇರುವಂಥದ್ದು. ಇಲ್ಲಿ ನಿಮಗೆ ಡೇಟಾ ಏನು ಸಿಗುತ್ತೆ ನೋಡಿ, ಸೇಮ್ 240 ರೂಪಾಯಿ ಪ್ಲಾನ್ ಥರ 1 GB ಪ್ರತಿದಿನ ಸಿಗ್ತಾ ಇರುವಂಥದ್ದು. ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, 100 SMS ಪ್ರತಿದಿನ ಇರುವಂಥದ್ದು. ಇದು 240 ರೂಪಾಯಿ ಪ್ಲಾನ್ ಮತ್ತೆ 250 ರೂಪಾಯಿ ಪ್ಲಾನ್ ಜೊತೆ ಕಂಪೇರ್ ಮಾಡಿದ್ರೆ ಡೇಟಾ ಜಾಸ್ತಿ ಸಿಗ್ತಾ ಇರುವಂಥದ್ದು. ನಿಮಗೆ ಸೇಮ್ 240 ರೂಪಾಯಲ್ಲಿ ಸೇಮ್ ಟು ಸೇಮ್ ಇರುತ್ತೆ 1.5 GB, ಬಟ್ 250 ರೂಪಾಯಿ ಹಳೆ ಪ್ಲಾನ್ ಇತ್ತು ನೋಡಿ, ಅದಕ್ಕೆ ಕಂಪೇರ್ ಮಾಡಿದ್ರೆ 500 GB ಜಾಸ್ತಿ ಸಿಗ್ತಾ ಇರುವಂಥದ್ದು. ಬಟ್ ಏನು, ನಿಮಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಕೊಡ್ತಾ ಇರಬೇಕಾಗಿರುವಂಥದ್ದು. ಆಪ್ಷನ್ 3 ನೋಡೋದಾಯ್ತು ಅಂದರೆ ನಿಮಗೆ 189 ರೂಪಾಯಿ ಪ್ಲಾನ್ ಇರುವಂಥದ್ದು. ಇದೇನು ಬರೀ ಕಾಲ್ಸ್ ಅಥವಾ ಬ್ಯಾಕಪ್ ಸಿಮ್ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ ನೋಡ್ರಿ, ಸಿಮ್ನ ಆಕ್ಟಿವ್ ಇಟ್ಕೊಳ್ಳೋ ಪರ್ಪಸ್ಗೆ ಅಂಥವ್ರಿಗೆ ಈ ಪ್ಲಾನ್ ಏನಿದೆ ಅಲ್ವಾ ತುಂಬಾನೇ ಯೂಸ್ಫುಲ್ ಆಗ್ತಾ ಇರುವಂಥದ್ದು. ನಿಮ್ಮ ಹತ್ರ ಮಲ್ಟಿಪಲ್ ಸಿಮ್ ಯೂಸ್ ಮಾಡ್ತಾ ಇನ್ನೊಂದು ಈ ಸಿಮ್ ಜಿಯೋ ಸಿಮ್ನ ಆಕ್ಟಿವ್ ಇಟ್ಕೊಳ್ಳೋ ಪರ್ಪಸ್ಗೆ ಅಂದರೆ 189 ರೂಪಾಯಿ ಪ್ಲಾನ್ ತುಂಬಾನೇ ಯೂಸ್ಫುಲ್ ಆಗ್ತಾ ಇರುವಂಥದ್ದು. ಯಾಕಪ್ಪ ಅಂತಂದ್ರೆ ನಿಮಗೆ ತಿಂಗಳ ವ್ಯಾಲಿಡಿಟಿ ಅಂದರೆ 28 ದಿನಗಳ ವ್ಯಾಲಿಡಿಟಿ ಇರುವಂಥದ್ದು. ಡೇಟಾ ನಿಮಗೆ 2 GB ಪ್ರತಿದಿನ ಅಲ್ಲ, ಇಡೀ 28 ದಿನಗಳಿಗೆ 2 GB. ಸೊ ನೀವು ಎಮರ್ಜೆನ್ಸಿ ಡೇಟಾ ಥರನೂ ಯೂಸ್ ಮಾಡ್ಕೊಬೋದು. 300 SMS ಮತ್ತು ಅನ್ಲಿಮಿಟೆಡ್ ಕಾಲ್. ಸೊ ಅದಕ್ಕೆ ಆಗಲೇ ಹೇಳಿದ ರೀತಿಯಲ್ಲಿ ನಿಮಗೆ ಓನ್ಲಿ ಕಾಲ್ಸ್ ಅಥವಾ ಬ್ಯಾಕಪ್ ಸಿಮ್ ಅಂತ ಯೂಸ್ ಮಾಡ್ತೀವಿ ಅಂದರೆ ಈ ಪ್ಲಾನ್ ತುಂಬಾನೇ ಪರ್ಫೆಕ್ಟ್. ಈ 350 ರೂಪಾಯಿ ಪ್ಲಾನ್ ಏನಿದೆ ನೋಡಿ, 5G ಲವರ್ಸ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಅಂದರೆ ವ್ಯಾಲಿಡಿಟಿ ಬಂದು 28 ದಿನಗಳ ಇರೋವಂಥದ್ದು, ತಿಂಗಳು ವ್ಯಾಲಿಡಿಟಿ ಅಂತಾನೆ ಹೇಳ್ಬೋದು. 4G ಯೂಸರ್ಸ್ಗೆ ಮೋಸ ಇಲ್ಲ ಈ ಪ್ಲಾನಲ್ಲಿ. ಯಾಕೆ ಅಂದರೆ 2 GB ಪ್ರತಿದಿನ ಸಿಗ್ತಾ ಇರುವಂಥದ್ದು 28 ದಿನಗಳಿಗೆ. ಅದರ ಜೊತೆಗೆ ಇದು 5G ಲವರ್ಸ್ ಡೆಡಿಕೇಟೆಡ್ ಆಗಿರೋ 4G ಯೂಸರ್ಸ್ಗೂ ಮೋಸ ಇಲ್ಲ. ಯಾಕೆ ಅಂತ ಅಂದರೆ ನಿಮಗೆ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಕೂಡ ಫ್ರೀಯಾಗಿ ಸಿಗ್ತಾ ಇರುವಂಥದ್ದು. ನಿಮ್ಮ ಫೋನ್ 4G ಫೋನ್ ಆಗಿರೋದ್ರಿಂದ 2 GB ಪ್ರತಿದಿನ ಪ್ಲಸ್ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನಲ್ಲಿ ಹಬ್ಬ ಮಾಡ್ಬೋದು ನೀವು. ಬಟ್ 5G ಫೋನ್ಸ್ ಯಾರ ಹತ್ರ ಇದೆ ನೋಡಿ, ಅವ್ರಿಗೆ 2 GB ಪ್ರತಿದಿನ, ಅದ್ರ ಜೊತೆಗೆ ಅನ್ಲಿಮಿಟೆಡ್ 5G, ಅದ್ರ ಜೊತೆಗೆ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್, ಫುಲ್ಲು IPL RCB ಮ್ಯಾಚ್ ಹೆಂಗೆಲ್ತು ನೋಡ್ರಿ, ಆ ರೀತಿ ಹಬ್ಬ ಮಾಡ್ಬೋದು ನೀವುಗಳು. ಕನ್ಕ್ಲೂಷನ್ ಅಂತ ನೋಡೋದಾಯ್ತು ಅಂದರೆ ವೀಕ್ಷಕರೇ, 250 ರೂಪಾಯಿ ಪ್ಲಾನ್ ಕ್ಲೋಸ್ ಆಗಿರೋದ್ರಿಂದ ಸ್ವಲ್ಪ ಬೇಜಾರು ಅನ್ನೋದೇ ಹೇಳ್ಬೋದು. ಆದರೆ ಆಲ್ಟರ್ನೇಟಿವ್ ಪ್ಲಾನ್ಸ್ ಇರುವಂಥದ್ದು ಓಕೆ. ಸೊ ಒಂದು ಲಿಸ್ಟ್ ಶಾರ್ಟಲ್ಲಿ ಕೊಡಬೇಕು ಅಂತಂದರೆ, ಬಜೆಟ್ ಯೂಸರ್ಸ್ ಅಂದರೆ 240 ರೂಪಾಯಿ ಪ್ಲಾನ್, 28 ದಿನಗಳು ಫುಲ್ ಬೇಕು ಅಂತಂದರೆ 300 ರೂಪಾಯಿ ಪ್ಲಾನ್, ಕಾಲ್ಸ್ ಓನ್ಲಿ ಅಂತ ಅಂದರೆ ಸಿಮ್ಮನ್ನು ಆಕ್ಟಿವ್ ಇಟ್ಕೊಳ್ಳೋ ಪರ್ಪಸ್ಗೆ ಪ್ಲಾನ್ ಬೇಕು ಅಂತಂದರೆ 189 ರೂಪಾಯಿ ಪ್ಲಾನ್, 5G ಮತ್ತು OTT ಬೇಕು ಅಂತ ಅಂದರೆ 350 ರೂಪಾಯಿ ಪ್ಲಾನ್ ತುಂಬಾ ಸೂಕ್ತವಾಗಿರುವಂಥದ್ದು. ಇದರಲ್ಲಿ ನಿಮ್ಮ ಒಪಿನಿಯನ್ ಏನು, ನೀವು ಯಾವ ಪ್ಲಾನ್ ಚೂಸ್ ಮಾಡ್ಕೊಳ್ತೀರಾ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಟೆಕ್ ರಿಲೇಟೆಡ್ ಕಾನ್ಸೆಪ್ಟ್ಗಳು ನಮ್ಮ ಚಾನಲಲ್ಲಿ ರೆಗ್ಯುಲರ್ ಬೇಸಿಸಲ್ಲಿ ಬರ್ತಾ ಇರುತ್ತೆ. ತಪ್ಪದೇ ವಿಸಿಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.